ನಾನು ನಿಮ್ಮ ಪ್ರಭು ಪೂಜಾರಿ ಮಾತಾಡೋದು. ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ಒಂದು ವಿಷಯ ಅಂದರೆ, ಇವತ್ತು ಬೆಳಗ್ಗೆ ನನಗೆ ಒಂದು ಕಾಲ್ ಬಂದಿತ್ತು. ಆ ಕಾಲು ಏನಪ್ಪ ಅಂದರೆ, ಒಬ್ಬರು ಮೇಡಮ್ರು ಕಾಲ್ ಆಗಿತ್ತು. ಆ ಮೇಡಮ್ರು ನನ್ನನ್ನು ಕ್ವಶನ್ ಕೇಳಿದರು. ಆ ಕ್ವಶನ್ ಏನಪ್ಪ ಅಂದರೆ, ಸರ್ ನೀವು ಇನ್ಸ್ಟಾಗ್ರಾಮ್ದಲ್ಲಾಗಲಿ ಯೂಟ್ಯೂಬ್ದಲ್ಲಾಗಲಿ ಬರೀ ನೀವು ಫೀಲಿಂಗ್ ಸ್ಟೇಟಸನ್ನೇ ಹಾಕ್ತೀರಾ, ಫೀಲಿಂಗ್ ವೀಡಿಯೋಸನ್ನೇ ಹಾಕ್ತೀರಾ, ಯಾಕೆ ಸರ್ ಜಾಸ್ತಿ ಅದನ್ನೇ ಹಾಕ್ತಾ ಇದ್ದೀರಾ? ಅದಕ್ಕೆ ನಿಮ್ಮ ಲೈಫಲ್ಲಿ ಆ ಥರ ಏನಾದರೂ ಸ್ವಲ್ಪ ಘಟನೆ ನಡೆದಿದೆಯಾ ಸರ್ ಅಂತ ಕೇಳಿದ್ರು. ಆವಾಗ ನಾನು ಮೇಡಮ್ ಅವ್ರ ಹತ್ರ ಹೇಗೆ ಸುಳ್ಳು ಹೇಳೋಕ್ಕೆ ಆಗಲಿಲ್ಲ. ಮೇಡಮ್ ಅವರೇ, ಈ ಥರ ಕ್ವಶನನ್ನು ನನಗೆ ಇಲ್ಲಿವರೆಗೆ ಯಾರೂ ಕೇಳಿಲ್ಲ, ಅದಕ್ಕೆ ನಾನು ಯಾರಿಗೂ ಹೇಳಿಲ್ಲ ಮೇಡಮ್. ಅದಕ್ಕೆ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ನನ್ನ ಲೈಫಲ್ಲಿ ಆ ಥರ ಘಟನೆ ಸ್ವಲ್ಪ ಬಂದು ಹೋಯಿತು ಅಂತ ನಾನು ಮೇಡಮ್ ಅವ್ರಿಗೆ ಹೇಳಿದೆ. ಆವಾಗ ಮೇಡಮ್ ಅವರು ಕೇಳಿದರು, ಸರ್ ಆ ಥರ ಏನಾದರೂ ಇದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ ಸರ್, ಅದಕ್ಕೆ ನಾವು ಸ್ವಲ್ಪ ಏನಾದರೂ ಸೊಲ್ಯೂಷನ್ ಇದ್ದರೆ ನಾವು ನಿಮಗೆ ಸಾಲ್ವ್ ಮಾಡ್ತೀವಿ ಸರ್ ಅಂತ ಕೇಳಿದರು. ದಯವಿಟ್ಟು ಹೇಳ್ತಾ ಇದ್ದೀನಿ, ದಯವಿಟ್ಟು ಎಲ್ಲರ ಹತ್ರನೂ ಹೇಳ್ತಾ ಇದ್ದೀನಿ, ಪ್ರೀತಿ ಮಾಡಬೇಕು ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು. ಪ್ರೀತಿ ಮಾಡಬೇಕು ಅಂದರೆ ಸ್ವಲ್ಪ ನಂಬಿಕೆ ಇರಬೇಕು. ಆವಾಗಲೇ ಪ್ರೀತಿಗೆ ಬೆಲೆ ಇರುತ್ತೆ. ಪ್ರೀತಿ ಅನ್ನೋದು ಆವಾಗ ಉಳಿಯುತ್ತೆ. ಅದಕ್ಕೆ ಆ ಪ್ರೀತಿಯಲ್ಲಿ ತಾಳ್ಮೆನೂ ಕಳ್ಕೊಂಡೆ, ನಂಬಿಕೆನೂ ಕಳ್ಕೊಂಡೆ, ಸ್ವಲ್ಪ ಜಾಸ್ತಿ ಎಲ್ಲ ಮರೆತುಬಿಟ್ಟೆ. ಉಳಿಸ್ಕೊಳ್ಳೋಕ್ಕಾಗಿರೋಷ್ಟು ಪ್ರೀತಿಯಲ್ಲಿ ನಾನು ಭಾಗಿಯಾಗ್ಬಿಟ್ಟೆ. ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರೀತಿಸಿ, ಬೇಡ ಅನ್ನಲ್ಲ. ಪ್ರೀತಿಸಿದವರು ನಮ್ಮ ಜೊತೆ ಯಾವತ್ತೂ ಉಳಿಬೇಕು ಅಂದರೆ ಅವ್ರನ್ನ ಕಾಪಾಡಿಕೊಂಡು ಹೋಗಿ, ಅವ್ರ ಮೇಲೆ ನಂಬಿಕೆ ಇಡಿ, ಅವ್ರ ಮೇಲೆ ಸ್ವಲ್ಪ ತಾಳ್ಮೆ ಇರಲಿ, ಪ್ರೀತಿಲಿ ಸ್ವಲ್ಪ ತಾಳ್ಮೆ ಇರಲಿ, ಪ್ರೀತಿಲಿ ಸ್ವಲ್ಪ ಕಾಯಬೇಕು ಅಷ್ಟೇ, ಅವಸರ ಮಾಡಬಾರ್ದು. ಅದಕ್ಕೆ ನಾನು ಎಲ್ಲನೂ ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ಈ ತಪ್ಪನ್ನು ನಾನು ಮಾಡಿದೆ ಮೇಡಮ್ ಅಂತ ನಮ್ಮ ಮೇಡಮ್ ಅವ್ರಿಗೆ ಹೇಳಿಬಿಟ್ಟೆ. ಅದಕ್ಕೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ರೀತಿ ಮಾಡಬೇಕು ಅಂದರೆ ಎಲ್ಲರ ಹತ್ರನೂ ಸ್ವಲ್ಪ ತಾಳ್ಮೆ ಇರಲಿ, ನಂಬಿಕೆ ಇರಲಿ, ಪ್ರೀತಿನ ಉಳಿಸ್ಕೊಳ್ಳಿ. ನಂತರ ಪ್ರೀತಿನ ಕಳ್ಕೊಳ್ಳೋಕ್ಕೆ ಹೋಗಬೇಡಿ. ನಮಸ್ಕಾರ.